ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಾತ್ರ ಬೈಬೇಡಿ, ನಾನೇನೋ ಮಾಡೋಕ್ಕಾಗಲ್ಲ. ಏಯ್, ಟೇರಿಂಗು ನಿನ್ ಕೈಲಿದೆ ತಾನೆ, ಏನು ಮಾಡಕ್ಕಾಗಲ್ಲ ಅಂದ್ಮೇಲೆ ಡ್ರೈವರ್ ಯಾಕೋ ಆಗ್ಬೇಕು? ಮುಖ ಏನ್ ನೋಡ್ತೀಯಾ? ಮೊದ್ಲೇ ಟೈಮ್ ಆಗಿದೆ, ಬಾಸು ಹಿಂದೆಗಡೆ ಇದ್ದಾರೆ, ಲೆಫ್ಟ್ ತಗೊಳ್ಳೋ. ಲೇ, ಆನೆ ನಡೆದಿದ್ದೆ ದಾರಿ, ನುಗ್ಗೋ. ದೊಡ್ಡ ಕಾರಲ್ಲಿ ಕೂತ್ಬಿಟ್ರೆ ನಮ್ಮಂತ ಟೂ ವೀಲರ್ಗಳು ಕಾಣಿಸೋದೇ ಇಲ್ವಾ? ಇದು ಒನ್ ವೇ ಅಂತ ಗೊತ್ತಿಲ್ವಾ? ಒನ್ ವೇ ನಲ್ಲಿ ಬರೋದೇ ತಪ್ಪು, ಅಂತದ್ರಲ್ಲಿ ಇಷ್ಟು ಸ್ಪೀಡ್ ಬೇರೆನಾ? ಏನ್ರಿ ಮುಖ ನೋಡ್ತಿದ್ದೀರಾ? ಕೆಳಗ್ ನೋಡ್ರಿ. ಲಡ್ಡು, ಬೂಂದಿ, ಚಕ್ಲಿ, ಬಾದುಷಾ ಎಲ್ಲ ಮಣ್ಪಲ್ಲಾಗೋಯ್ತು. ಇದಕ್ಕೆಲ್ಲ ಯಾರಿ ಉತ್ತರ ಕೊಡೋದು? ಮಾತಾಡ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ನಿಂತ್ಕೊಂಡ್ಬಿಟ್ರೆ ಏನ್ ತಮಾಷೆನಾ? ಬಾಯ್ಗೇನ್ ಬೀಗ ಹಾಕೊಂಡಿದ್ದೀರಾ? ಮೇಡಮ್, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಸುಮ್ನೆ ರೋಡಲ್ಲಿ ಯಾಕೆ ಗಲಾಟೆ? ಒಳಗಡೆ ಬಾಸ್ ಬೇರೆ ಕೂತಿದ್ದಾರೆ. ಓ, ಒಳಗ್ ಕೂತಿರೋದು ಸಾಹೇಬನ? ಈ ತರ ಒನ್ ವೇ ನಲ್ಲಿ ಕಾರ್ ಓಡ್ಸಕ್ ಹೇಳಿ ನನ್ನಂತ ಅಮಾಯಕ ಹುಡ್ಗಿಗೆ ಆಕ್ಸಿಡೆಂಟ್ ಮಾಡಿಸಿ ಒಳಗ್ ಬೆಚ್ಚಕ್ ಕೂತಿದಾರ. ಇಳ್ಯಾಕೇನ್ರಿ ಅವ್ರನ್ನ? ನಿನಗೆ ಬಣ್ಣದ ಮಾತಾಡಿ ಮದ್ವೆ ಮುರಿಯೋಕ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಆಕ್ಸಿಡೆಂಟ್ ಮಾಡಿಸಿ ಮೂಳೆ ಮುರಿಯೋ ಅಭ್ಯಾಸನೂ ಇದೆ ಏನು? ಏನ್ ಎಲ್ರು ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಈ ಅನ್ಯಾಯ ಕೇಳೋಕ್ ಯಾರು ಇಲ್ವಾ? ನೋಡ್ಕೊಂಡ್ ಬರೋದಕ್ಕೆ ಆಗೋದಿಲ್ವೇನಪ್ಪ? ಸಿಕ್ಕಿದ ಕಡೆ ನುಗ್ಬಿಡದ? ಈಗ ಏನು ಅಂತ ಇತ್ಯರ್ಥ ಮಾಡಿ. ಏನು ಅಂತ ಇತ್ಯರ್ಥ ಮಾಡೋದು? ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಬೋರ್ಡ್ ಅಂತ. ಅದಕ್ಕೆ ಆ ಗುಜರಿ ಗಾಡಿ ತಗೊಂಬ ನನ್ ಗಾಡಿ ಗೊತ್ತಿರೋದು. ಹಾಗೆ ನೋಡಕ್ ಹೋದ್ರೆ ನನ್ ಗಾಡಿ ಗೊತ್ತಿರೋದಕ್ಕೆ ನಾನೇ ರಿಪೇರಿ ದುಡ್ಡು ಕೇಳ್ಬೇಕು. ಅಯ್ಯ ಅಪ್ಪಣ್ಣ, ಯಾರಪ್ಪ ಬಂದ್ಮೇನಲ್ಲಿ ಬಂದಿದ್ದು? ಬೋರ್ಡ್ ನೋಡ್ದೆ ನುಗ್ಗಿದ್ದಲ್ದೆ ನನ್ನೇ ಎಲ್ಬೋರ್ಡ್ ಅಂತ್ಯಾ? ನಿನ್ಗೆ ನಿನ್ ಕಾರೇ ದೊಡ್ಡದಾಗಿರ್ಬೋದು, ಆದ್ರೆ ನನಗೆ ನನ್ ರಾಣಿನ ದೊಡ್ಡವಳು. ಅವಳಿಗೆ ಏನಾದ್ರೂ ಬೈದ್ರೆ ಅಷ್ಟೇ. ಆಮೇಲೆ ಓ ಮೇಡಮ್, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ ಬಾಸ್ಗೆ ಹುಡುಗಿರಂದ್ರೆ ಆಗಲ್ಲ. ಓ, ನಿಮ್ ಸರ್ಗೆ ಆ ತರ ಕಾಯಿಲೆ ಬೇರೆ ಇದೆಯಲ್ಲ. ನೋಡ್ರಪ್ಪ ನೋಡಿ, ಈ ಕಾಲದಲ್ಲೂ ಇಂಥವ್ರಿದ್ದಾರೆ. ಏನೋ ಒಂದ್ ನೆಪ ಹೇಳಿ ಹಾಗೆ ಹೊಟ್ಟೋಗ್ಬೇಕು ಅನ್ನೋದು ಇವ್ರ ಪ್ಲಾನು. ಇಂಥ ಅನ್ಯಾಯ ನೋಡ್ಕೊಂಡು ನಿಂಗೆ ಸುಮ್ನೆ ನಿಂತಿದ್ದೀರಲ್ರಪ್ಪ. ರೈ, ಸುಮ್ನೆ ಮಾತ್ಯಾಕೆ? ಇವ್ರಿಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತೀರಾ ದುಡ್ಡಿಗೋಸ್ಕರ. ಅದೆಷ್ಟು ಅಂತ ಕೇಳ್ರಿ, ಮುಖದ ಮೇಲೆ ಬಿಸಾಕ್ ಹೋಗೋಣ. ಇದ್ಯಾಕೋ ಓವರ್ ಆಯ್ತು. ನನ್ ಕೈಯೆಲ್ಲ ತರ್ಚೋಗಿರೋದ್ ನೋಡಿದ್ಮೇಲೂ ಡ್ರಾಮಾ ಅಂತ್ಯ? ಏನ್ ತಮಾಷೆನಾ? ಬರೀ ಕೈಯಲ್ಲ, ಹಣೆಯಲ್ಲೂ ಹೇಗ್ ರಕ್ತ ಬರ್ತಾ ಇದೆ ನೋಡಿ. ಏನು ರಕ್ತನಾ? ಮೈ ಗಾಡ್, ಓವರ್ ಆಕ್ಟಿಂಗ್ ಮಾಡೋದಲ್ದೆ ಈ ಪ್ರಜ್ಞೆ ಬಿಡೋ ತರ ಡ್ರಾಮಾ ಬೇರೆ ಮಾಡ್ತಿದ್ದಾರೆ. ಏನ್ ಮಾಡೋದೀಗ? ಇನ್ನು ಏನ್ರಪ್ಪ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅವಳು ಪ್ರಜ್ಞೆ ತಪ್ಪಿದ್ದಾಳೆ. ಬೇಗ ನಿಮ್ ಕಾರಲ್ಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಏನು ಹಾಸ್ಪಿಟ್ಲ್ಗ? ಅದು ನಮ್ ಕಾರಲ್ಲ. ಹಾಸ್ಪಿಟ್ಲ್ ಕರ್ಕೊಂಡಂತೆ ಇನ್ನೆಲ್ಲ ಕರ್ಕೊಂಡು ಹೋಗ್ತೀರಾ? ಓ, ಇವ್ರು ಯಾಕ ನಮ್ಮ ಮಾತು ಕೇಳ್ತಿಲ್ಲ? ಮೊಬೈಲ್ ತೆಗೆದು ವಿಡಿಯೋ ಮಾಡಿ ಇಂಟರ್ನೆಟ್ ಹಾಕೋಣ. ಸರ್, ಸರಿಯಾಗಿ ಸಿಕ್ಕಾಕೊಂಡಿದೀವಿ, ಸುಮ್ನೆ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ಮೀಟಿಂಗ್ ಹೋಗೋದಿರ್ಲಿ, ಪಕ್ಕದ ರೋಡ್ಗೂ ಹೋಗಕ್ಕಾಗಲ್ಲ. ಸರಿ, ನಡೀರಿ. ಅಮೂಲ್ಯ, ಅಮೂಲ್ಯ. ಓ ಕಲ್ಯಾಣಿ, ಬಾ ಬಾ. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀರಮ್ಮ? ನಾನ್ ಚೆನ್ನಾಗಿದ್ದೀನಿ. ಆರ್ತಿ, ಯಾರು ಬಂದಿದ್ದಾರೆ ನೋಡು. ಬಾ ಕಲ್ಯಾಣಿ, ಒಳಗ್ ಬಾ ಬಾ. ಅಂದಾಗೆ ಅಮೂಲ್ಯ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಹೊರಗಡೆ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಕಲ್ಯಾಣಿ, ಹೇಗಿದೆಯೇ?
ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಮಗು ಎಷ್ಟು ಮುದ್ದಾಗಿದೆ. ತುಂಬಾ ಮುದ್ದಾಗಿದೆ. ಯಾರ್ದು ಮಗು? ನಿಮ್ಮ ಅಣ್ಣಂದಲ್ವಾ? ಇಲ್ಲಮ್ಮ, ನನ್ ಮಗನೇ. ನಿನ್ ಮಗುನಾ? ಏನಮ್ಮ ಹೇಳ್ತಿದ್ಯಾ? ನಿನಗ್ ಮದ್ವೆ ಆಯ್ತಾ? ಹೂನಮ್ಮ, ಆಯ್ತು. ನಿಮ್ಗೆಲ್ಲ ಹೇಗೋ ಮದ್ವೆ ಆಗೋಯ್ತು. ನಮ್ಮ ಆರ್ತಿಗೆ ಅಮೂಲ್ಯಂಗೆ ಯಾವಾಗ ಆಗುತ್ತೋ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಾದ್ರೂ ಮಾತಾಡ್ತಿರ್ತೀಯ. ಕಲ್ಯಾಣಿ, ಮಗು ಹೆಸರೇನು? ನವೀನ್ ಅಂತ. ಯಾವಾಗ ಮದ್ವೆ ಆಯ್ತು? 2 ವರ್ಷ ಆಯ್ತು. ಏನು 2 ವರ್ಷನಾ? ಪಕ್ಕದ ಬೀದಿಲೇ ಇದ್ಕೊಂಡು ನಮಗ್ ವಿಷಯನೇ ಗೊತ್ತಾಗ್ಲಿಲ್ಲ ನೋಡು. ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡ್ರಿ ಅನ್ಸುತ್ತಲ್ವಾ? ಹಾಗೇನಿಲ್ಲ, ಮದ್ವೆ ಚೆನ್ನಾಗೇ ಆಯ್ತು. ಹೌದಾ? ಪರವಾಗಿಲ್ವೇ? ಹುಡುಗ ಯಾವ ಊರ್ನವನು? ನಿಮ್ ಸಂಬಂಧಿಕರಲ್ಲೇ ಆಯ್ತಾ? ಹುಡುಗ ಇದೇ ಊರ್ನವರು, ಅದೇ ನಮ್ ಸಂಬಂಧಿಕರೇನಲ್ಲ. ಹೌದಾ? ಹಾಗಾದ್ರೆ ಹುಡುಗನ ಮನೆಯವರು ಒಡವೆ ವಸ್ತ್ರ ಅಂತ ತುಂಬಾ ಕೇಳಿರ್ಬೇಕಲ್ವಾ? ಹೆಂಗ್ ಹೊಂದ್ಸಿದ್ರಿ? ಕಷ್ಟ ಆಗಿರ್ಬೇಕಲ್ಲ? ಹಾಗೇನಿಲ್ಲಮ್ಮ, ಅವ್ರು ತುಂಬಾ ಒಳ್ಳೆಯವರು. ಮದ್ವೆ ಸರಾಗವಾಗಿ ತುಂಬಾ ಚೆನ್ನಾಗಾಯ್ತು. ಪರವಾಗಿಲ್ಲ ಕಣೆ, ನೀನೇ ಅದೃಷ್ಟವಂತೆ. ನನ್ನ ಹೆಣ್ಮಕ್ಳಿಗೆ ಇನ್ನೂ ಕಂಕಣ ಬಲಾನೇ ಕೊಡು ಬಂದಿಲ್ಲ. ಹೌದು, ನಿನ್ ಗಂಡನ್ಗೆ ಯಾರಾದ್ರೂ ತಮ್ಮಂದ್ರಿದಾರಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಆರ್ತಿಗೆ ನೋಡಬಹುದಿತ್ತೇನೋ ಅಂತ. ತಮ್ಮ ಅಂತಾನೆ ಅಲ್ಲ, ಮದುವೆ ಆಗದಿರೋ ಅಣ್ಣ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಅಂತ ಮಾತಾಡ್ತಿದೀಯಾ? ನಾನೇನೇ ಮಾತಾಡಿದೆ? ನಿಮ್ಗಳ ಮದುವೆ ಬಗ್ಗೆ ಮಾತಾಡಿದೆ ಅಷ್ಟೇ. ಹೌದೌದು, ಮನೆಗ್ ಬಂದವ್ರ ಹತ್ರ ಎಲ್ಲ ಇದನ್ನೇ ಮಾತಾಡ್ತಿರು. ಅದ್ರಲ್ಲಿ ಏನೇ ಇದೆ? ಕಲ್ಯಾಣಿ ಏನ್ ಹೊರಗ್ನವಳ? ನಮ್ ಕಲ್ಯಾಣಿ ತಾನೆ. ನಮಗ್ ಗೊತ್ತಿರೋ 4 ಜನದ ಹತ್ರ ಹೇಳಿದ್ರೆ ತಾನೆ ನಿಮ್ಗೊಂದು ಒಳ್ಳೆ ಸಂಬಂಧ ಬರೋದು ಅಲ್ವೇನಮ್ಮ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಇಲ್ಲಮ್ಮ, ಹಾಗೇನಿಲ್ಲ. ನೋಡಿದ್ಯಾ, ನಮ್ ಕಲ್ಯಾಣಿ ಬಗ್ಗೆ ನನಗ್ ಗೊತ್ತಿಲ್ವಾ? ಹೌದು, ನೀವು ಯಾವ ಬ್ರೋಕರ್ ಹತ್ರ ಮಾತಾಡಿದ್ರಿ? ಇನ್ಯಾರಮ್ಮ, ರಾಮೂರ್ತಿ ಅಂಕಲು. ಓ, ಅವನೇನಾ? ಮನೆ ಕಡೆ ಬರ್ಲಿ ಅವನು, ಮಾಡ್ತೀನಿ. 2 ವರ್ಷದಿಂದ ನಮ್ಮ ಆರ್ತಿಗೆ ಗಂಡು ಹುಡುಕ್ತಾನೆ ಇದ್ದಾನೆ. ಒಂದು ಸಂಬಂಧನೂ ಕೂಡಿ ಬರಲಿಲ್ಲ. ಬರೋದು 2 ಫೋಟೋ ತೋರಿಸೋದು, ಕಾಫಿ ಕುಡಿಯೋದು, ಹೊರಟೋಗೋದು. ಆದ್ರೆ ನಿನಗ್ ನೋಡು, ಗಂಡು ಗೊತ್ತಾಗಿ ಮದ್ವೆ ಆಗಿ ಮಗುನೂ ಆಗೋಯ್ತು. ನೋಡ್ಕೊಂಬರ್ತೀನಿ. ಅಮ್ಮ, ನಾನು ಹೋಗ್ಬೇಕು. ಕುಂಕುಮ ಕರೆಯೋಣ ಅಂತ ಬಂದಿದ್ದೆ. ಇದೇನೆ ಇಷ್ಟು ದಿನಗಳ ಮೇಲೆ ಬಂದಿದ್ಯಾ? ಆಗ್ಲೇ ಹೋಗೋ ಮಾತಾಡ್ತಿದ್ಯಾ? ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ತುಂಬಾ ಮಾತಾಡೋದಿದೆ. ಕುತ್ಕೋ ಬರ್ತೀನಿ. ಕುತ್ಕೋ. ದೇವ್ರೆ, ಹುಡುಗಿರ್ನ ಕಾರಲ್ಲೇ ಕೂರ್ಸಲ್ಲ ಅಂತ ಇದ್ದ, ಈಗ ಪಕ್ಕದಲ್ಲೇ ಅಂಟ್ಕೊಂಡ್ ಕೂರಂಗ್ ಮಾಡ್ಬಿಟ್ಟ. ಇಬ್ರು ಮುಂದೆ ನೋಡಿ, ನಾಕೆ ಸಾಕು. ಏನಪ್ಪ ಮಾಡೋದೀಗ? ಕರ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.